ಇವತ್ತಿನ ಬ್ಲಾಗ್ ಬಂದು ವಾಟ್ಸ್ ಇನ್ ಮೈ ಹ್ಯಾಂಡ್ ಬ್ಯಾಗ್ ಅಪ್ಗ್ರೇಡೆಡ್ ವರ್ಷನ್ ಚಾಕ್ಲೇಟ್. ಯಾವಾಗಲೂ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ವೆದರ್ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಥವಾ ಶೂಟಿಗೆ ಹೋಗ್ತಿದ್ದೀನಿ ಅಥವಾ ಜನರಲಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಇದ್ದೇ ಇರುತ್ತೆ. ಲೈಟ್ ಟಚಪ್ಗೋಸ್ಕರ ಐ ಡೂ ಕ್ಯಾರಿ ಅ ಫೌಂಡೇಶನ್ ವೆನ್ ಐ ಆಮ್ ಟ್ರಾವೆಲಿಂಗ್ ಆ್ಯಂಡ್ ವೆನ್ ಐ ಆಮ್ ಆನ್ ದ ರೋಡ್. ನೀವು ಈ ಪೌಚ್ನ ನೋಡಿರ್ತೀರ. ಮೈ ಲೆಜೆಂಡ್ರಿ ಪೌಚ್ ಇಸ್ ಅ ಸ್ಯಾನಿಟರಿ ನ್ಯಾಪ್ಕಿನ್. ಎಲ್ಲ ಹೆಣ್ಮಕ್ಳ ಬ್ಯಾಗಲ್ಲಿ ಇರಲೇಬೇಕು. ಹ್ಯಾಮ್ಲೇಸ್ ಗಿಫ್ಟ್ ಕಾರ್ಡ್ ಇದೆ. ಲಿಪ್ಸ್ಟಿಕ್, ಲಿಪ್ ಬಾಮ್, ಐಲೈನರ್, ಕಾಜಲ್, ಐ ಡ್ರಾಪ್ಸ್, mascara, perfume. I love sunglasses, so I really need them, and just because I like sunglasses. Nanna hagu Ryan photo, it's a Polaroid picture, so this I carry in my wallet. And ಇನ್ನೊಂದು ಫೋಟೋ ಬಂದು ನನ್ನ ಹಳೆ ವ್ಲಾಗಲ್ಲೂ ನೀವು ನೋಡಿರ್ತೀರ. ಸೊ ಐ ಆಲ್ವೇಸ್ ಕ್ಯಾರಿ ದಿಸ್ ಇನ್ ಮೈ ವಾಲೆಟ್. ಆ್ಯಂಡ್ ಈಗ ಇದ್ರ ಜೊತೆಗೆ ಒಂದು ಹೊಸ ಎಡಿಷನ್ ಅಂದರೆ ಇಸ್ ದಿಸ್ ಒನ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್, ದಟ್ ದಿಸ್ ಪಿಕ್ಚರ್ ಐ ಆಲ್ವೇಸ್ ಕ್ಯಾರಿ ಇನ್ ಮೈ ವಾಲೆಟ್. ಸೊ ದಿಸ್ ಇಸ್ ಫಾರ್ ಎವರ್ ದೇರ್ ವಾಲೆಟಲ್ಲಿ. ದೀಸ್ ಆರ್ ಆಲ್ ದ ಕಂಟೆಂಟ್ಸ್ ನನ್ನ ಬ್ಯಾಗಲ್ಲಿರುವಂಥದ್ದು ಫಾರ್ ಮೈ ರೋಡ್ ಟ್ರಾವೆಲ್. Hi everyone and welcome back to my vlog. Ivattin vlog bandu what's in my handbag upgraded version. This is an upgraded version of that video andre nan usually when I'm traveling like short distance andre Bengaluru Mysuru athwa illinda Tumkur aa tara ಒಂದು ಡಿಸ್ಟೆನ್ಸಸ್ ಇದ್ದಾಗ there are some things which ನಾವು ಜನರಲಿ ಒಂದು ಎಂಟೈರ್ ಸೂಟ್ಕೇಸ್ ಏನು ತೊಗೊಂಡು ಹೋಗೋ ಅವಶ್ಯಕತೆ ಇರಲ್ಲ, ಬಟ್ ಕೆಲವು ಐಟಮ್ಸ್ ಬೇಕು ಅನಿಸಿರುತ್ತೆ. ಸೊ ಆ ಟೈಮಲ್ಲಿ ವಾಟ್ ಆನ್ ಆಲ್ ಐ ಕ್ಯಾರಿ ಇನ್ ಮೈ ಹ್ಯಾಂಡ್ ಬ್ಯಾಗ್ ಇಸ್ ದಿಸ್ ವ್ಲಾಗ್ ಅಬೌಟ್. ನನ್ನ ಮೊದಲನೇ ಐಟಮ್ ಬ್ಯಾಗಿಂದ ಈಸ್ ಚಾಕ್ಲೇಟ್. ಯಾವಾಗಲೂ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ವೆದರ್ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಥವಾ ಶೂಟಿಗೆ ಹೋಗ್ತಿದ್ದೀನಿ ಅಥವಾ ಜನರಲಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಇದ್ದೇ ಇರುತ್ತೆ. ನನಗೆ ನನ್ನ ಮಗನಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಅವ್ನಿಗೆ ಯಾವುದಾದ್ರೂ ಹೆಲ್ತಿ ಫುಡ್ ನಾನು ತೊಗೊಂಡು ಹೋಗೋಕ್ಕೆ ಮರ್ತಿದ್ರೆ ಅವ್ನಿಗೆ ತುಂಬ ಹಶ್ವಾಯಿತು ಆ್ಯಂಡ್ ಹಿ ನೀಡ್ಸ್ ಅ ಬಿಟ್ ಆಫ್ ಎನರ್ಜಿ ಅಂದಾಗ ಚಾಕ್ಲೇಟ್ ಟು ದ ರೆಸ್ಕ್ಯೂ. ಸೊ ನನ್ನ ನೆಕ್ಸ್ಟ್ ಐಟಮ್ ಬಂದು ದಿಸ್ ಇಸ್ ಅ ಸ್ಟೇನ್ ಪೆನ್. ನೀವೆಲ್ಲರೂ ಕೇಳ್ಪಟ್ಟಿರ್ತೀರ ಏನು ಅಂತ. ಸೊ ಟೆಕ್ನಿಕಲಿ ಈಗ ನಾನೊಂದು ವೈಟ್ ಶರ್ಟ್ ಹಾಕಿದ್ದೀನಿ. ಸೊ ಇವತ್ತು ಹಾಗೆ ನಾನು ಎಲ್ಲಾದರೂ ಏನೋ ಒಂದು ಕಾಫಿ ಶಾಪಿಗೆ ಹೋಗಿ ಒಂದು ಸ್ವಲ್ಪ ಕಾಫಿ ಏನಾದರೂ ಒಂದು ಸ್ಲೀವ್ ಮೇಲೆ ಬಿತ್ತು ಅಂದ ತಕ್ಷಣ ಐ ಕ್ಯಾನ್ ಆಲ್ವೇಸ್ ಯೂಸ್ ಅ ಸ್ಟೇನ್ ಪೆನ್. ಆ್ಯಂಡ್ ನನ್ನ ಮುಂದಿನ ಐಟಮ್ ಆಫ್ ಕೋರ್ಸ್ ಸ್ಪ್ರೇಮೆಂಟ್. ನನ್ನ ಎಲ್ಲ ಬ್ಯಾಗ್ಸಲ್ಲಿ ದೇ ವಿಲ್ ಆಲ್ವೇಸ್ ಬಿ ಒನ್ ಬಾಕ್ಸ್ ಆಫ್ ಮಿಂಟ್ಸ್ ಪ್ಲಸ್ ಅ ಸ್ಪ್ರೇಮೆಂಟ್. ಸೊ ಡೆಸ್ಟಿನೇಷನ್ ರೀಚ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು ಅಂದರೆ ಆ ಕ್ಯಾಂಡಿಡ್ ಮಿಂಟ್ನ ಯೂಸ್ ಮಾಡ್ತೀನಿ. ಡಿಸ್ಟೆನ್ಸ್ ಸ್ವಲ್ಪ ಕಮ್ಮಿ ಇತ್ತು, ಬೇಗ ಹೋಗಬೇಕಂದ್ರೆ ಸ್ಪ್ರೇಮೆಂಟ್ನ ಯೂಸ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಈಸ್ ಅ ಮಸ್ಟ್. ಐ ಕ್ಯಾರಿ ಅ ಮಿಂಟ್ ಇನ್ ಆಲ್ ಮೈ ಬ್ಯಾಗ್ಸ್. ಸೊ ಐ ಹ್ಯಾವ್ ಅ ಸ್ಪ್ರೇಮೆಂಟ್. ಸೊ ನನ್ನ ಮುಂದಿನ ಐಟಮ್ ದಿಸ್ ಇಸ್ ದ ರೀಡಿಂಗ್ ಲೈಟ್. ಇಟ್ಸ್ ಅ ಪೋರ್ಟಬಲ್ ರೀಡಿಂಗ್ ಲೈಟ್. ಇದನ್ನು ಹೀಗೆ ಲೈಕ್ ಮಡ್ಚ್ಬಿಟ್ಟು ಈಸಿಯಾಗಿ ಬ್ಯಾಗಲ್ಲಿ ಇಡ್ಬೋದು. ಇಟ್ ಆಲ್ಸೋ ವರ್ಕ್ಸ್ ಆ್ಯಸ್ ಅ ಸೆಲ್ಫಿ ಲೈಟ್. ಅಂದರೆ ನಿಮ್ಮ ಫೋನ್ಗೆ ನೀವು ಅಟ್ಯಾಚ್ ಮಾಡಿಕೊಂಡು ಯು ಕ್ಯಾನ್ ಕ್ಲಿಕ್ ಅ ಸೆಲ್ಫಿ. ಸೊ ನಾನು ಇದನ್ನು ಏನಕ್ಕೆ ಕ್ಯಾರಿ ಮಾಡ್ತೀನಿ ಅಂದರೆ, ನಾನು ರಾತ್ರಿ ಏನಾದರೂ ಓದ್ತಿದ್ದೀನಿ ಅಂದರೆ ನಾನು ಲೈಟ್ ಹಾಕೊಂಡಂತೂ ಓದೋಕ್ಕಾಗಲ್ಲ, ಬಿಕಾಸ್ ರಾಯನ್ ಎದ್ಬಿಡ್ತಾನೆ. ಸೊ ದ್ಯಾಟ್ ಟೈಮ್ ದಿಸ್ ಕಮ್ಸ್ ಟು ದ ರೆಸ್ಕ್ಯೂ. ಸೊ ಇದು ಆನ್ ಮಾಡಿ ಐ ಕ್ಯಾನ್ ಜಸ್ಟ್ ಡೈರೆಕ್ಟ್ ಇಟ್ ಟುವರ್ಡ್ಸ್ ದ ಬುಕ್ ಆ್ಯಂಡ್ ಇದನ್ನು ಬುಕ್ಕಿಗೆ ಹಿಂಗೆ ಕ್ಲಿಪ್ ಮಾಡಿ ಒಂದು ರೀಡಿಂಗ್ ಲೈಟ್ ಥರ, ಆರ್ ಐ ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ಸೆಲ್ಫಿ ಲೈಟ್. ಸೊ ದಿಸ್ ಇಸ್ ಪೋರ್ಟಬಲ್. ಇದು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಈಸಿ ಟು ಕ್ಯಾರಿ. ಚಾರ್ಜರ್ ಅಂದರೆ ಅಫ್ಕೋರ್ಸ್ ನಮಗೆ ಎಲ್ರಿಗೂ ಫೋನ್ ಚಾರ್ಜರ್ ಈಗ ಬೇಕಾಗತ್ತೆ. ಆ್ಯಂಡ್ ಕೆಲವರು ಪೋರ್ಟಬಲ್ ಚಾರ್ಜರ್ಸ್ ಯೂಸ್ ಮಾಡ್ತೀರಾ, ಬಟ್ ಐ ಡೋಂಟ್ ಪ್ರಿಫರ್ ಪೋರ್ಟಬಲ್ ಚಾರ್ಜರ್ಸ್. ಏನಕ್ಕೆ ಅಂದರೆ ಫೋನ್ ಬ್ಯಾಟ್ರಿ ಅದರಿಂದ ಡ್ಯಾಮೇಜ್ ಆಗ್ಬೋದು ಅನ್ನೋ ಒಂದು ವಿಷಯ ನಾನು ಕೇಳ್ಪಟ್ಟಿದ್ದೀನಿ. ಸೊ ಐ ಪ್ರಿಫರ್ ಅ ನಾರ್ಮಲ್ ಚಾರ್ಜರ್ ಫಾರ್ ಮೈ ಫೋನ್. ಪರ್ಫ್ಯೂಮ್ ಮಸ್ಟ್ ಆ್ಯಂಡ್ ಶುಡ್, ಬಿಕಾಸ್ ನನ್ನ ಪ್ರಕಾರ ಸೊ ನಾವು ಬರ್ತಿದ್ದೀವಿ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಆ ಒಂದು ಪರ್ಫ್ಯೂಮ್ ಸ್ಮೆಲ್ ಬರುತ್ತಲ್ಲ, ಐ ಥಿಂಕ್ ದಟ್ ಸೆಟ್ಸ್ ದ ಮೂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಮೀಟಿಂಗ್. ಪರ್ಫ್ಯೂಮ್ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ, ಎಲ್ಲ ಬ್ಯಾಗ್ಸಲ್ಲೂ ಇದ್ದೇ ಇರುತ್ತೆ. ಐ ಆಮ್ ಶ್ಯೂರ್ ನಿಮ್ಮ ಬ್ಯಾಗಲ್ಲೂ ಇದ್ದೇ ಇರುತ್ತೆ. ನನ್ನ ನೆಕ್ಸ್ಟ್ ಐಟಮ್ ಈಸ್ ಏರ್ಪಾಡ್ಸ್. ಸೊ ಏರ್ಪಾಡ್ಸ್ ಆ್ಯಂಡ್ ಅಫ್ಕೋರ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಏನಂದರೆ ನನಗೆ ಯಾವುದಾದ್ರೂ ಒಂದು ಹಾಡು ಇಷ್ಟ ಆಗಿಬಿಡ್ತು ಅಂದರೆ ಆಲ್ಮೋಸ್ಟ್ ಒಂದು
20-30 ಸತಿ ಲೂಪಲ್ಲೇ ಓಡ್ತಿರುತ್ತೆ ಆ ಸಾಂಗ್. ಸೊ ನಾನು ಅದೇ ಥರ ಕಾರ್ ಪ್ಲೇಯರಲ್ಲಿ ಒಂದು 20-30 ಸತಿ ಸೇಮ್ ಸಾಂಗ್ ಹಾಕಿದ್ರೆ ಪಾಪ ನನ್ನ ಸುತ್ತಮುತ್ತ ಇರೋರು ಎಲ್ರಿಗೂ ಟಾರ್ಚರ್ ಆಗಿಬಿಡುತ್ತೆ ಅಂತ ಏರ್ಪಾಡ್ಸ್ ಯೂಸ್ ಮಾಡಿ ಐ ಲಿಸನ್ ಟು ಮೈ ಓನ್ ಮ್ಯೂಸಿಕ್. ಆ್ಯಂಡ್ ಮೈ ನೆಕ್ಸ್ಟ್ ಐಟಮ್ ಈಸ್ ಅನದರ್ ಏರ್ಪಾಡ್. ಓಕೆ, ಏನಂದರೆ ಇಟ್ಸ್ ಫಾರ್ 2 different phones. So one is for Android and the other one is for Apple. So yes, one more AirPod. ನಾನು ಯೂಶ್ವಲಿ ಫೌಂಡೇಶನ್ ಟ್ರಾವ್ಲಿಂಗ್ ಏನಾಗುತ್ತೆ, ಒಂದು ಡೆಸ್ಟಿನೇಷನ್ ರೀಚ್ ಆಗೋಷ್ಟೊತ್ತಿಗೆ ವಿ ಟೆನ್ ಟು ಲುಕ್ ಅ ಲಿಟಲ್ ಟಯರ್ಡ್. ಸೊ ಆ ಟೈಮ್ ಸ್ವಲ್ಪ ಲೈಟ್ ಟಚ್ ಅಪ್ಗೋಸ್ಕರ ಐ ಡೂ ಕ್ಯಾರಿ ಅ ಫೌಂಡೇಶನ್ ವೆನ್ ಐಮ್ ಟ್ರಾವ್ಲಿಂಗ್ ಆ್ಯಂಡ್ ವೆನ್ ಐಮ್ ಆನ್ ದ ರೋಡ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಯಾರಿ ಮಾಡಿರ್ತೀನಿ, ಯೂಸ್ ಮಾಡಿರಲ್ಲ. ಸೊ ನನ್ನ ನೆಕ್ಸ್ಟ್ ಐಟಮ್ ಬಂದು ನೀವು ಈ ಪೌಚ್ನ ನೋಡಿರ್ತೀರ, ಮೈ ಲೆಜೆಂಡ್ರಿ ಪೌಚ್. ಸೊ ಈ ಪೌಚಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇಂಗ್ರೀಡಿಯೆಂಟ್ಸ್ ಅಲ್ಲ, ಕಂಟೆಂಟ್ಸ್ ಐಟಮ್ಸ್ ಎಲ್ಲ ಹಾಗೆ ಇದೆ. ಆ್ಯಂಡ್ ದಟ್ ಈಸ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಈಸ್ ಅ ಸ್ಯಾನಿಟ್ರಿ ನ್ಯಾಪ್ಕಿನ್. ಎಲ್ಲ ಹೆಣ್ಮಕ್ಳ ಬ್ಯಾಗಲ್ಲಿ ಇರಲೇಬೇಕು. ಹ್ಯಾಮ್ಲೇಸ್ ಗಿಫ್ಟ್ ಕಾರ್ಡ್ ಇದೆ. ಐ ಥಿಂಕ್ ನಾನು ಲಾಸ್ಟ್ ಟೈಮ್ ರಾಯನ್ ಏನೋ ತೊಗೊಂಡಾಗ ಐ ಥಿಂಕ್ ದಿಸ್ ಕೂಪನ್ಸ್ ಕೊಟ್ಟಿದ್ರು ಆ್ಯಂಡ್ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಿಲ್ಲ. ಐ ಶುಡ್ ಗೋ ಆ್ಯಂಡ್ ಸ್ಟಾರ್ಟ್ ಶಾಪಿಂಗ್ ಸೂನ್. ಎಲ್ಲ ಹುಡುಗಿರ ಬ್ಯಾಗಲ್ಲಿರೋದು ಬಿಂದಿ. ವೆಟ್ ವೈಪ್ಸ್, ರಿಫ್ರೆಶಿಂಗ್ ವೈಪ್ಸ್. ಇದು ನಂಗೆ ಎಲ್ಲಿ ಸಿಕ್ಕಿತ್ತು ನೆನಪಿಲ್ಲ, ಬಟ್ ಇದು ತುಂಬ ಪೋರ್ಟಬಲ್, ಈಸಿಯಾಗಿತ್ತು. ಸೊ ಅದನ್ನು ಹಾಗೆ ತೊಗೊಂಡು ಪೌಚಲ್ಲಿ ಹಾಕಿಟ್ಕೊಂಡಿದ್ದೆ. ಇದು ಲೆನ್ಸ್ ವೈಪ್. ಸೊ ಲೆನ್ಸ್ ವೈಪ್ ಬಂದು ನಾನು ಯೂಸ್ ಮಾಡೋದು, ನಿಮ್ಗೆಲ್ರಿಗೂ ಗೊತ್ತು ದಟ್ ಐ ಯೂಸ್ ಗ್ಲಾಸಸ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಗ್ಲಾಸಸ್ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಇದ್ದೇ ಇರುತ್ತೆ, ಅಲ್ಲಿ ಇಟ್ಟಿರ್ತೀನಿ. ದಿಸ್ ರಿಯಲಿ ಹೆಲ್ಪ್ಸ್ ಕ್ಲೀನಿಂಗ್ ದೋಸ್ ಲೆನ್ಸಸ್. ಸನ್ ಗ್ಲಾಸಸ್ಗಾಗಿರ್ಬೋದು, ರೀಡಿಂಗ್ ಗ್ಲಾಸಸ್ಗಾಗಿರ್ಬೋದು, ಜಸ್ಟ್ ಪ್ಲೇನ್ ಗ್ಲಾಸಸ್ಗಾಗಿರ್ಬೋದು, ದಿಸ್ ವರ್ಕ್ಸ್ ಮ್ಯಾಜಿಕ್. ಎಲ್ಲರ ಹೆಣ್ಮಕ್ಳ ಬ್ಯಾಗಲ್ಲಿ ಇದ್ದೇ ಇರಬೇಕು. ಲಿಪ್ಸ್ಟಿಕ್, ಲಿಪ್ ಬಾಮ್, ಐಲೈನರ್, ಕಾಜಲ್, ಐ ಡ್ರಾಪ್ಸ್, ಮಸ್ಕಾರಾ, ಪರ್ಫ್ಯೂಮ್. ನಾವು ಯೂಶ್ವಲಿ ಪರ್ಫ್ಯೂಮ್ಸ್ನ ಪರ್ಚೇಸ್ ಮಾಡಿದಾಗ ಅವರು ಪುಟಾಣಿ ಟೆಸ್ಟರ್ಸ್ ಅದ್ರ ಜೊತೆ ಕೊಡ್ತಾರಲ್ಲ. ಸೊ ಐ ಗಾಟ್ ದಿಸ್ ಇನ್ ಪ್ಯಾರಿಸ್, ಚಿರು ಜೊತೆ ಹೋಗಿದ್ದಾಗ. ದಿಸ್ ಐ ಥಿಂಕ್ ದ ಫ್ರೇಗ್ರೆನ್ಸ್ ಇಟ್ ಸೆಲ್ಫ್ ಸಮ್ಹೌ ಇದ್ರದ್ದು ದೊಡ್ಡ ಬಾಟಲ್ ನಾನು ತೊಗೊಂಡೇ ಇಲ್ಲ. ಐ ಗಾಟ್ ಅ ಡಿಫ್ರೆಂಟ್ ಫ್ರೇಗ್ರೆನ್ಸ್. ಬಟ್ Chanel No. 5 ಬಂದು ಐ ವಾಂಟೆಡ್ ದಿಸ್ ಸ್ಮಾಲ್ ಕುಟ್ಟಿ ಬಾಟಲ್. ದಿಸ್ ಹ್ಯಾಸ್ ಆಲ್ವೇಸ್ ಬಿನ್ ದೇರ್ ಇನ್ ಮೈ ಬ್ಯಾಗ್. ಸೊ ಆ್ಯಂಡ್ ಇಟ್ ಸ್ಮೆಲ್ಸ್ ಲವ್ಲಿ ಆ್ಯಕ್ಚುಲಿ. ಇಟ್ ಸ್ಮೆಲ್ಸ್ ಅಮೇಝಿಂಗ್. ದೊಡ್ಡ ಬಾಟಲ್ ತೊಗೋಬೇಕು. ಸೊ ದಿಸ್ ಒನ್. ಆ್ಯಂಡ್ ಒನ್ ಶಾರ್ಪ್ನರ್ ಇದೆ. ದಿಸ್ ಇಸ್ ಟು ಶಾರ್ಪನ್ ಮೈ ಲಿಪ್ಸ್ಟಿಕ್. ಮೈ ವೆರಿ ಫೇಮಸ್ ವುಡನ್ ಕೋಮ್. ಐ ಲವ್ ವುಡನ್ ಕೋಮ್ಸ್, ಇದು ಗೊತ್ತು ನಿಮಗೆ. ಸೊ ಟಚಪ್ಪು ಮಾಡಿಕೊಂಡೆ, ಹೇರು ಸೆಟ್ ಮಾಡಿಕೊಂಡೆ ಬ್ಲಾಗಲ್ಲೇ. ಓಕೆ, ಐ ಲೈಕ್ ಇಟ್ಸ್. ಹ್ಯಾವ್ ಅ ಕೋಮ್, ಅ ಮಾಸ್ಕ್ ಅಂತೂ ನಾನು ಎಲ್ಲ ಬ್ಯಾಗ್ಸಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಮಾಸ್ಕ್ ಇದ್ದರೆ ಇಟ್ ಈಸ್ ಬೆಟರ್. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ನನ್ನ ಐಪ್ಯಾಡ್. ಸೊ ಐ ನೀಡ್ ಮೈ ಐಪ್ಯಾಡ್ ವೆನ್ ಎವರ್ ಐ ಆಮ್ ಟ್ರಾವೆಲಿಂಗ್ ಬಿಕಾಸ್ ಐ ಲವ್ ವಾಚಿಂಗ್ ಫಿಲ್ಮ್ಸ್. ಸೊ ನಾನು ಎಲ್ಲಿ ಹೋದ್ರೂ ಎಂಡ್ ಆಫ್ ದ ಡೇ, ಈವನ್ ವೆನ್ ಐ ಆಮ್ ಆನ್ ಅ ವೆಕೇಷನ್, ನಾನು ಇಫ್ ಐ ಆಮ್ ವಾಚಿಂಗ್ ಒಂದು ಯಾವುದಾದ್ರು ಸೀರೀಸ್ ನೋಡ್ತಿದ್ದೀನಿ ಅಂದರೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡಿರ್ತೀನಿ. ಆಲ್ವೇಸ್ ಐಪ್ಯಾಡ್. ಸೊ ಇದರಲ್ಲಿ ಐ ಕ್ಯಾನ್ ಡೂ ಅ ಲಾಟ್ ಆಫ್ ವರ್ಕ್ ಆಲ್ಸೋ ಆನ್ ದಿಸ್. ಆ್ಯಂಡ್ so that's a part of my travel edition. And my next item, hair clip, because I mean come on, ಒಂದು 2 ನಿಮಿಷ ಈ ಥರ ಕೂದಲು ಬಿಟ್ಕೊಳ್ಳೋಕ್ಕಾಗೋದು. ಇನ್ನೊಂದು 5 ಸೆಕೆಂಡ್ ಇನ್ನೇನು ಈ ವ್ಲಾಗ್ ಮುಗ್ದಿದೆ ಅಂದಿದ ತಕ್ಷಣ ಇದು ಹಿಂಗೆ ಹೋಗ್ಬಿಡತ್ತೆ ಕೂದಲು ವಾಪಸ್. ಸೊ ಹೇರ್ ಕ್ಲಿಪ್ ಇಸ್ ಅ ಮಸ್ಟ್. ಆ್ಯಂಡ್ ನೆಕ್ಸ್ಟ್ ಐಟಮ್ ಈಸ್ sunglasses. I love sunglasses, so I really need them. And in protection gantalla enilla, just because I like sunglasses. So this is my and mundina item, but this is my best friend. ಇರಲೇಬೇಕು. ಸೊ ಇದು ನಾನು ಜಾಸ್ತಿ ಯೂಸ್ ಮಾಡುವಂಥ ಗ್ಲಾಸಸ್. ಆ್ಯಸ್ ಯು ಆಲ್ ನೋ, ಐ ಹ್ಯಾವ್ ಶಾರ್ಟ್ ಸೈಟ್, ಐ ಕಾಂಟ್ ಸಿ ಫಾರ್. ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೆ ವೆನ್ ಐ ಡು ನಾಟ್ ಹ್ಯಾವ್ ಮೈ ಕಾಂಟ್ಯಾಕ್ಟ್ ಲೆನ್ಸಸ್, ಐ ಡೆಫಿನೆಟ್ಲಿ ನೀಡ್ ದಿಸ್. ಸೊ ಮೈ ಗ್ಲಾಸಸ್, ನನ್ನ ವಾಲೆಟ್ ಇರಲೇಬೇಕು. ಯಾಕೆಂದರೆ ಯು ನೀಡ್ ಮನಿ. ಸೊ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್, ಐಡೆಂಟಿಟಿ ಕಾರ್ಡ್ಸ್, ಒಂದು ಸ್ವಲ್ಪ ಕ್ಯಾಶ್,
ಆ್ಯಂಡ್ ಆಲ್ಸೋ ಸೊ ದಿಸ್ ಈಸ್ ಅ ಪಿಕ್ಚರ್ ನನ್ನ ಹಾಗೂ ರಾಯನ್ನ ಫೋಟೋ. ಇಟ್ಸ್ ಅ ಪೋಲರಾಯ್ಡ್ ಪಿಕ್ಚರ್. ಸೊ ದಿಸ್ ಐ ಕ್ಯಾರಿ ಇನ್ ಮೈ ವಾಲೆಟ್. ಆ್ಯಂಡ್ ಇನ್ನೊಂದು ಫೋಟೋ ಬಂದು ನನ್ನ ಹಳೆ ಬ್ಲಾಗಲ್ಲೂ ನೀವು ನೋಡಿರ್ತೀರ. ಸೊ ಐ ಆಲ್ವೇಸ್ ಕ್ಯಾರಿ ದಿಸ್ ಇನ್ ಮೈ ವಾಲೆಟ್. ಆ್ಯಂಡ್ ಈಗ ಇದ್ರ ಜೊತೆಗೆ ಒಂದು ಹೊಸ ಎಡಿಷನ್ ಅಂದರೆ ಇಸ್ ದಿಸ್ ಒನ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್, that this picture I always carry in my wallet. So this is forever there wallet ಅಲ್ಲಿ. ಸೊ ಇದಕ್ಕೆ ಮುಂಚೆ ವಾಲೆಟಲ್ಲಿ ಹೆಚ್ಚಾಗಿರ್ತಿದ್ದು ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸ್. ಬಟ್ ಈಗ ದ ಕೈಂಡ್ ಆಫ್ ಕಾರ್ಡ್ಸ್ ಐ ಹ್ಯಾವ್ ಇಸ್ ಆಲ್ ಟೈಮ್ ಝೋನ್ ಕಾರ್ಡ್ಸ್, ಪ್ಲೇ ಅರೀನಾ ಕಾರ್ಡ್ಸ್, ಇನ್ನೊಂದು ಟೈಮ್ ಝೋನ್ ಕಾರ್ಡ್, ಇನ್ನೊಂದು ಟೈಮ್ ಝೋನ್ ಕಾರ್ಡ್. ನನಗೆ ರಾಯನ್ಗೆ ವಿ ಲವ್ ಗೋಯಿಂಗ್ ಪ್ಲೇ ಅರೀನಾಸ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಆಟಗಳು ಆಡೋಕ್ಕೆ ತುಂಬ ಇಷ್ಟ. ಬೋತ್ ಆಫ್ ಅಸ್ ರಿಯಲಿ ಲವ್ ಪ್ಲೇಯಿಂಗ್ ದೇರ್. ಸೊ ಇಟ್ಸ್ ಆಲ್ಸೋ ಒಂದು ನಮ್ಮಿಬ್ಬರ ಒಂದು ಬಾಂಡಿಂಗ್ ಟೈಮ್. ಸೊ ಆ ಎಲ್ಲ ಪಾಯಿಂಟ್ಸ್ ಕಾರ್ಡ್ ಎಲ್ಲ ಇಟ್ಕೊಂಡಿರ್ತೀನಿ. ಸೊ ದಟ್ ಇಸ್ ಆಲ್ ದೇರ್. ಸೊ ನೀವು ಅನ್ಕೊತಿರ್ಬೋದು ಏನು ಇನ್ನೂ ಕಂಟೆಂಟ್ಸ್ ಮುಗ್ದೇ ಇಲ್ವಾ ಅಂತ. ಇನ್ನೂ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ. ವೆಟ್ ವೈಪ್ಸ್ ಟ್ರಾವೆಲ್ ಅಂತೂ ನಾನು ಮಾಡಬೇಕಾದ್ರೆ ಇತ್ತೀಚೆಗೆ ಐ ಆಮ್ ನಾಟ್ ಟ್ರಾವೆಲಿಂಗ್ ಅಲೋನ್ ಮಚ್. ಮಗ ಇದ್ದೇ ಇರ್ತಾನೆ ಜೊತೆಗೆ. ಸೊ ಅವನಿದ್ದಾಗ ವೆಟ್ ವೈಪ್ಸ್ ಬೇಕಾಗೇ ಆಗುತ್ತೆ. ಆ್ಯಂಡ್ ಐದರ್ ಟು ರಿಮೂವ್ ಮೇಕಪ್ ಆರ್ ಬೇಬಿ ಇದ್ದಾಗಲಂತೂ ಬೇಕೇ ಬೇಕು. ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಇರಿ. ಓಕೆ, ಸೊ ದಿಸ್ ಕಂಪಾರ್ಟ್ಮೆಂಟ್ ಹ್ಯಾಸ್ ನನ್ನ ಫೋನ್, ಇನ್ನೊಂದು ಪೆನ್ ಆ್ಯಂಡ್ ನನ್ನ ಇನ್ನೊಂದು ಫೋನ್. ಏನಂದರೆ ನನ್ನ ಫೋನ್ ಬಂದು ಬ್ಯಾಕ್ ಪಾಕೆಟಲ್ಲಿ ಇಟ್ಟಿದೆ ಬಿಕಾಸ್ ಈಸಿಲಿ ಆಕ್ಸೆಸಿಬಲ್ ಅಂತ. ನಾನು ಯೂಶ್ವಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ನನ್ನ ಕೆಲವು ಪಿಕ್ಚರ್ಸಲ್ಲಿ, ಕೆಲವು ವಿಡಿಯೋಸಲ್ಲಿ ನೋಡಿರ್ತಾರೆ ನಾನು ಕೈಯಲ್ಲೇ ಇಟ್ಕೊಂಡಿರ್ತೀನಿ ಫೋನ್. ಆ್ಯಂಡ್ ಇಟ್ ಇಸ್ ಸೋ ಅನ್ಕಂಫರ್ಟಬಲ್. ಅಂದರೆ ಐ ಫೀಲ್ ಇಟ್ಸ್ ಲೈಕ್ ಅ ಬ್ಯಾಗೇಜ್, ಲೈಕ್ ಫೋನ್ ಕೈಯಲ್ಲಿ ಇಟ್ಕೊಂಡಿರೋದು. ಆ್ಯಂಡ್ ಇಟ್ ಇಸ್ ಈಸಿಯರ್ ಫೋನ್ ಬ್ಯಾಗ್ ಒಳಗಿದ್ದಾಗ ಸುಮ್ಮನೆ ಹಾಗೆ ಶೋಲ್ಡರ್ ಮೇಲೆ ತಗ್ಲಾಕೊಂಡು ಐ ಕ್ಯಾನ್ ಡೂ ಲಾಟ್ ಮೋರ್ ವರ್ಕ್. ಸೊ ದಿಸ್ ಬ್ಯಾಗ್ ಹೆಲ್ಪ್ಸ್ ಮೀ ವಿತ್ ದ್ಯಾಟ್ ಇದು, ಬಿಕಾಸ್ ದರ್ ಇಸ್ ಅ ಕಂಪಾರ್ಟ್ಮೆಂಟ್ ಹಿಂದೆಗಡೆ. ಸೊ ಹಾಗೆ ಫೋನ್ ಹಾಕ್ಬಿಟ್ಟು ಇಟ್ಸ್ ಈಸಿಲಿ ಆಕ್ಸೆಸಿಬಲ್. ಜಸ್ಟ್ ಒಂದು ಜಿಪ್ ಓಪನ್ ಮಾಡಿ ಹಿಂಗೆ ತೆಗಿಬೋದು. ಸೊ ಯಾ, ಬೋತ್ ಮೈ ಫೋನ್ಸ್ ಆರ್ ಹಿಯರ್ ಆ್ಯಂಡ್ ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ ಕಂಟೆಂಟ್ಸ್. ಇದನ್ನು ಈಗ ಹಿಂಗೆ ಆಡಿಸಿದ್ರು ಏನು ಕಂಟೆಂಟ್ಸ್ ಇಲ್ಲ ಅನಿಸುತ್ತೆ. ಸೊ ದೀಸ್ ಆರ್ ಆಲ್ ದ ಕಂಟೆಂಟ್ಸ್ ನನ್ನ ಬ್ಯಾಗಲ್ಲಿರುವಂಥದ್ದು ಫಾರ್ ಮೈ ರೋಡ್ ಟ್ರಾವೆಲ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಆ್ಯಂಡ್ ನಾನು ಅನ್ಕೋತಿದ್ದೆ, ಓಕೆ ವಾಟ್ಸ್ ಇನ್ ಮೈ ಬ್ಯಾಗ್, ಯಾವ ಎಡಿಷನ್ ಮಾಡಬೇಕು? ಶುಡ್ ಇಟ್ ಬಿ ಅ ಪ್ರಾಪರ್ ಟ್ರಾವೆಲ್ ಎಡಿಷನ್ ಆರ್ ಶುಡ್ ಇಟ್ ಬಿ ಏನಂತಾರೆ ಅ ಶೂಟ್ ಎಡಿಷನ್? ಸೊ ಐ ಫೆಲ್ಟ್ ಅ ಟ್ರಾವೆಲ್ ಎಡಿಷನ್ ವುಡ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಇವಾಗ, ಬಿಕಾಸ್ ನಾನು ಇತ್ತೀಚೆಗೆ ದೇ ಹ್ಯಾವ್ ಬಿನ್ ಅ ಕಪಲ್ ಆಫ್ ಟ್ರಾವೆಲ್ಸ್ ದಟ್ ಆರ್ ಹ್ಯಾಪನಿಂಗ್. ಸೊ ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. Until then, take care and keep smiling.